240 ಸಂಘಟನೆಯಲ್ಲಿ ನೀವೊಂದು ಸಂಘಟನೆ ಆಗಬಾರದು. ಕೇವಲ ಒಂದೇ ಒಂದು ಸಂಘಟನೆ ಆಗಬೇಕು. ಕಲ್ಯಾಣ ಕರ್ನಾಟಕ ನಿಮಗೆ ಕಲ್ಯಾಣ ಕರ್ನಾಟಕದಲ್ಲಿ ಒಂದೇ ಸಂಘಟನೆ ಆಗಿರಬೇಕು. ಇನ್ನೊಂದು ಸಂಘಟನೆ ಹುಟ್ಟುವಂತ ಕೆಲಸ ಆಗಬಾರ್ದು. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ತೋರಿಸಿ ಚಾಲಕರು ನಿಮ್ಮಿಂದ ಬರ್ತಾರೆ. ಯಾಕಂದ್ರೆ ನಮ್ಮ ಅಭ್ಯಾಸ ಆಗ್ಬಿಟ್ಟಿದೆ. ನಮ್ಗೆ ಏನ್ ಅಭ್ಯಾಸ ಆಗಿದೆ, ನಾನು ಇವತ್ತು ಚಾಲಕನಾಗಿ ನಿಂತು ಮಾತಾಡ್ತಾ ಇದ್ದೇನೆ. ನಾನು ಹಿರಿಯ ಪದಾಧಿಕಾರಿ ಅಂತ ಮಾತಾಡ್ತಾ ಇಲ್ಲ. ನಾನೊಂದು ಚಾಲಕನಾಗಿ ಮಾತಾಡ್ತೀನಿ. ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಯಾವ ವ್ಯಕ್ತಿ ಕಲಿತೀವೋ ಆ ಎತ್ತಿನ ಬಾಲ ಹಿಡ್ಕೊಂಡು ಓಡೋ ಕೆಲಸ ನಾವು ಕಲ್ತ್ಕೊಂಡ್ಬಿಟ್ಟಿವಿ. ಆ ಕೆಲಸ ನಾವು ಬಂದು ಮಾಡ್ಬೇಕು ಕಷ್ಟಪಟ್ಟಲ್ಲಿ. ಯಾಕಂದ್ರೆ ಯಾವನ ಹತ್ರ ದುಡ್ಡಿದೆ, ಯಾವನ ಹತ್ರ ಫೋಕಸ್ ಇದೆ, ಯಾವನ ಹತ್ರ ಕಾರ್ ಇದೆ, ಯಾವನ ಹತ್ರ ಬಂಗಾರ ಇದೆಯೋ ಅವನ ಹತ್ರ ನಾವು ಓಡಿ ಹೋಗ್ತಾ ಇದೀವಿ. ಅದು ನಮ್ಮಂತ ತಡ್ರಿ ಯಾರು ಇಲ್ಲ ಅಂತ ಹೇಳ್ತೀನಿ. ನಾನು ಇಷ್ಟಪಡ್ತೀನಿ ಈ ಸಮಾಜದಲ್ಲಿ ಹೇಳಕ್ಕೆ. ಅಂಥವ್ರ ಜೊತೆಲಿ ನಾವು ಏನು ಮಾಡ್ತಿದ್ದಪ್ಪ ಅಂದ್ರೆ ಬರೀ ಅವ್ರಿಂದ ನೋಡಿ ಅಣ್ಣ ಅಂತ ಕಾರ್ ಕೆಲಸ ಮಾಡ್ತೀವಿ. ನಿಷ್ಠೆಯಿಂದ ಕೆಲಸ ಮಾಡೋರಿಗೆ ಯಾರು ನಾವು ನೋಡ್ತಾ ಇಲ್ಲ. ಹಾಗೆ ನಮ್ಮ ಜಾಫರ್ ಸಾದಿಕ್ ಸರ್ ಅವರು ಒಂದು ವಿಷಯ ಹೇಳಿದ್ರು. ಅವ್ರ ಹೆಸರು ನಾನು ಬಹಿರಂಗ ಪಡಿಸಲ್ಲ ಅಂತೇಳಿ ಅವ್ರ ಹೆಸರು ನಾನು ಬಹಿರಂಗ ಪಡಿಸ್ತೀನಿ. ಮಂಜುನಾಥ್ ಸುತ್ತೂರ್ ಅವರು ಇವತ್ತಿನ ದಿವಸ ಡ್ರೈವರ್ಗೆ ಅಟೆಂಡ್ ಆದ್ರೆ 5,000, ಅವ್ರ ಮನ್ಯಾಗ 3 ತಿಂಗಳ ರೇಷನು ಏನೇನೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ತಿಂತಾ ಇದ್ದೋ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲಿಂದ ತರ್ತಾ ಇದ್ದಾರೋ ಅವ್ರಿಗೆ ಬಿಟ್ಟ ವಿಷಯ, ಅದು ನಮಗೆ ಸಂಬಂಧಪಟ್ಟಂಥದ್ದಲ್ಲ. ಆದರೆ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ನಾನು ಕೇಳಿ ನಾನು ಮಾತಾಡೋದ್ರಲ್ಲಿ ತಪ್ಪು ಅನಿಸಿದ್ರೆ ಜಾಫರ್ ಸಾದಿಕ್ ಸರ್ ಅವರೇ ತಮಗೆ ದಯವಿಟ್ಟು ಕ್ಷಮೆ ಕೇಳ್ತೀನಿ. ನಾವು ಮೊದಲು ಮೊಬೈಲ್ಗಳು ಯೂಸ್ ಮಾಡ್ತಿದ್ವಿ. ಏರ್ಟೆಲ್, BSNL ಬೇರೆ ಯಾವ್ಯಾವ ಇದ್ದವು. ನಾವು ನೆಟ್ ಆನ್ ಮಾಡ್ಕೋಬೇಕಾದ್ರೆ ನೆಟ್ ಮುಗಿತಿತ್ತು. ನೆಟ್ ಮುಗಿದ ತಕ್ಷಣ ನಮ್ಮ ಮೇನ್ ಬ್ಯಾಲೆನ್ಸ್ ಆರಿಸ್ಬಿಡ್ತಿದ್ರು. ಮತ್ತೆ ನಾವು ರಿಚಾರ್ಜ್ ಮಾಡ್ಕೊಳ್ಳೋಕ್ಕೆ ದುಡ್ಡು ಇರಲಿಲ್ಲ ಅಂದ್ರೆ ಮತ್ತೆ ರಿಚಾರ್ಜ್ ಮಾಡ್ಕೊಳ್ಳೋಕ್ಕೆ ದುಡ್ಡು ತೊಗೊಂಡು ರಿಚಾರ್ಜ್ ಮಾಡ್ಕೊಳ್ಬೇಕಾಗ್ತಿತ್ತು. ಇದೇ ಸಮಯದಲ್ಲಿ ಜಿಯೋ ಕಂಪ್ನಿಯವರು ಬಂದು ಆಫರ್ ಕೊಟ್ಬಿಟ್ಟ ಫ್ರೀ ಅಂತ ಹೇಳಿಸಿದ್ದ. ಅವ್ರು ಫ್ರೀ ಎಲ್ಲಿಂದ ತಂದುಕೊಟ್ಟದು ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಅದನ್ನು ಫ್ರೀ ಪಡ್ಕೊಂಡಿವಿ. ಅವ್ನು ಎಲ್ಲಿಂದ ತಂದುಕೊಂಡಂತ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದನ್ನು ನಾವು ಫ್ರೀ ಕೊಟ್ಕೊಂಡೇವಿ. ಅದು ಆದ ನಂತರ ಇವರೆಲ್ಲರೂ ಸೀದಾ ಪಚಿತಕ್ಕೆ ಬಂದುಬಿಟ್ರು. ಆವಾಗ ಇವರು ಕೂಡ ಕಂಪ್ಲೀಟ್ ಮಾಡ್ಕೊಟ್ರು. ಇವತ್ತು ಮಾಡ್ತಾ ಇರೋದು ಮಂಜುನಾಥ್ ಸುತ್ತೂರ್ ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಂದು ಕೋರ್ಸ್ ಕೊಟ್ಟಿದ್ದಾರೆ. ನಾನು ಇಲ್ಲಿಂದ ತಂದಿನಂತ ಕೇಳಬೇಡಿ, ನಾನು ಮಾಡಿ ಕೊಡ್ತಾ ಇದ್ದೀನಿ. ಇದನ್ನ ನೋಡಿ ನೀವು ಮಾಡುವಂತ ಕೆಲಸವನ್ನು ಕಲೀರಿ ಅಂತ ಹೇಳ್ತಿದ್ದು ಅವ್ರು ಕೋರ್ಸ್ ಕೊಡ್ತಾ ಇದ್ದಾರೆ. ಹೊರತಾಗಿ ಅವ್ರ ಕೆಟ್ಟ ಅಭಿಪ್ರಾಯ ಇಲ್ಲ. ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಇಲ್ಲಿಂದ ತಂದು ಎಷ್ಟು ಜನರಿಗೆ ಕೊಡ್ತಿದ್ರು, ಎಷ್ಟು ಜನರಿಗೆ ಬಿಡ್ತಿದ್ರು, ಎಲ್ಲಿಂದ ತಗೋತಾ ಇದ್ರು, ಅದು ನನಗೆ ಪ್ರಶ್ನೆನೇ ಇಲ್ಲ. ಆದರೆ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಅವರು ಜಿಯೋ ಕಂಪ್ನಿದವರಾಗಿದ್ದಾರೆ. ಇವಾಗ ಮಿಕ್ಕಿದ ನಾವೆಲ್ಲ ಕಂಪ್ನಿಗಳು ಏನಿದ್ದೀವಿ, ನಾವು ಆ ಕಂಪ್ನಿಗಳು ಅವ್ರದ್ದು ನೋಡಿ ನಾವು ಬುದ್ಧಿ ಕಲಿಬೇಕಾಗಿದೆ. ನಾವು ಆ ಕೆಲಸವನ್ನು ಮಾಡೋಣ. ಆ ಕೆಲಸ ನಾವು ಮಾಡೋಕ್ಕೆ ನೀವೆಲ್ಲರೂ ಸಿದ್ಧರಿದ್ದೀರಿ, ನೀವು ಮಾಡ್ತೀರ ಅಂತ ಹೇಳಿ ಕೂಡ ನಾನು ಸಂಪೂರ್ಣವಾಗಿ ಆತ್ಮವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ನೀವೆಲ್ಲರೂ ಮಾಡಿ ತೋರಿಸ್ತೀರಿ, ಚಾಲಕರಿಗೆ ಒಂದು ಭವಿಷ್ಯ ರೂಪದಲ್ಲಿ ತರ್ತೀರಿ ಅಂತೇಳಿ ನನ್ನ ನಂಬಿಕೆ ಇದೆ, ವಿಶ್ವಾಸ ಇದೆ. ಇದರ ಜೊತೆಗೆ ನಾನು ಕಲಬುರಗಿ ನಗರದಲ್ಲಿ ಸೂಪರ್ ಮಾರ್ಕೆಟ್ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮದೊಂದು ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ. ಅಲ್ಲಿ ನಾನು ಒಂದು ಸರಿಸಮನಾಗಿ ಎಲ್ಲರ ಜೊತೆಯಲ್ಲಿ ಚಾಲಕನಾಗಿದ್ದ. ಆ ಸ್ಟ್ಯಾಂಡಲ್ಲಿ ಇಲ್ಲಿ ಯಾರಾದರೂ ನನ್ನ ಜೊತೆಲಿ ಆ ಸ್ಟ್ಯಾಂಡಲ್ಲಿ ಇದ್ದವರು ಇರಬಹುದು. ಇಸ್ಪೆಕ್ಟ್ ಜೂಜು ನಡೀತಿತ್ತು. ನಮ್ಮ ಹತ್ರ ಜೂಜು ನಡೀತಿತ್ತು. ಆ ಇಸ್ಪೆಕ್ಟ್ ಆಡ್ತಾ ಇದ್ರು. ಹೊರಗಿನವ್ರ ಜನ ಎಲ್ಲ ಬಂದು ಇಸ್ಪೆಕ್ಟ್ ಆಡ್ತಿದ್ರು. ಪೊಲೀಸರು ಬಂದು ರೇಡ್ ಮಾಡ್ತಿದ್ರು. ಎಲ್ಲ ಗಾಡಿಗಳಿಗೆ 4 ಗಾಡಿಗಳಿಗೆ ಹವಾ ಬಿಚ್ಕೊಂಡು ವಾಲ್ ಬಿಚ್ಕೊಂಡು ಹೋಗ್ತಿದ್ರು. ಸ್ಟೇಷನ್ಗೆ ಕರೆಸ್ತಿದ್ರು. ಒಂದೊಂದು ಕೇಸ್ ಕೊಡ್ತಿದ್ರು. ಒಂದೊಂದು ದಿವಸ ಕೋರ್ಟಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೋರ್ಟಲ್ಲಿ ನಿಲ್ಲಿಸ್ತಿದ್ರು. ಈ ಸಮಸ್ಯೆವನ್ನ ನಾನು ಸುಮಾರು ಬಾರಿ ನೋಡಿ ನನ್ನ ಮನಸ್ಸಿಗೆ ಬೇಸತ್ಕೊಂಡು ನಾನು ಏನು ಮಾಡಬೇಕು ಅಂದರೆ, ಕೇವಲ ನಾನು ಮಾಡಿರೋ ಕೆಲಸ ಈ ಜೂಜನ್ನು ಬಂದ್ ಮಾಡಬೇಕು, ಇಸ್ಪೆಟನ್ನು ಬಂದ್ ಮಾಡಬೇಕಂತ ಹೇಳಿ ಜೈ ಭವಾನಿ ಜಿಲ್ಲಾ ಚಾಲಕರ ಸಂಘ ಅಂತ ಹೇಳಿ ನಾನೊಂದು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ. ಕೇವಲ ಕಲಬುರಗಿ ನಗರಕ್ಕೆ ಮಾತ್ರ ಸೀಮಿತವಾಗಿ ನಾನು ಮುಂದೆ ಬೆಳೆಸುವಂಥ ಪ್ರಯತ್ನ ಕೂಡ ಪಡಲಿಲ್ಲ ನಾನು. ಯಾಕೆಂದರೆ ಅದರಲ್ಲಿ ನಮ್ಮ ಚಾಲಕರು ಕೂಡ ಇಸ್ಪೆಟ್ ಕಲ್ತಿದ್ರು. ಅವ್ರು ಕೂಡ ಲಾಸ್ ಆಗ್ತಾ ಇದ್ರು. ಅದನ್ನು ನಾನು ನೋಡಿ ತುಂಬ ಸಂಕಟದಿಂದ ಒಂದು ಸಂಘಟನೆ ಹುಟ್ಟಾಗ್ತದೆ.
ಆ ಸಂಘಟನೆಯಲ್ಲಿ ನಾನು ಇಸ್ಪೇಟ್ ಬಂದ್ ಮಾಡೋದಕ್ಕೋಸ್ಕರ ನಾನು ಸತ ಹೋಗೋ ಪ್ರಯತ್ನ ಏನದಪ್ಪ ಅಂದ್ರೆ ನನ್ನ ಹೋರಾಟದ ಏನದ ಇತ್ತು ಕಿಚ್ಚು, ಆ ಇಸ್ಪೇಟ್ ಬಂದ್ ಮಾಡೋ ಹುಚ್ಚು, ಅದು ಬಂದ್ ಮಾಡೋವರೆಗೂ ನಾನು ಬಿಡಲಿಲ್ಲ. ಸುಮಾರು 2 ವರ್ಷ ಹೊತ್ತು ಕೆಲವೊಂದು ರೌಡಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರು, ಕೆಲವೊಂದು ಜನ ಹುಡುಗರು ಬಂದ್ರು, ನಿನ್ನ ಕಲರ್ಸ್ ಮಾಡ್ತೇವೆ ಅಂತ ಜೀವನ ಕೂಡ ಹಾಕಿದ್ರು. ನಾನು ಯಾವದಕ್ಕೂ ತಲೆ ಕೊಡ್ಲಿಲ್ಲ. ಸ್ವಲ್ಪ ಭೂಮಿ ಮೇಲೆ ಹುಟ್ಟಿದ ನನ್ನ ಮೇಲೆ ಸಾವು ದಿವಸ ನಾನು ಖಚಿತ ಇದೆ. ನಾನು ಇವಾಗ ಈ ಚಾಲಕರಿಗೋಸ್ಕರ ಸತ್ತರ ಪರವಾಗಿಲ್ಲ ಸಾಯ್ತೀನಿ ಅಂತ ಹೇಳಿ ಛಲಪಟ್ಟು ಅವತ್ತು ಇಸ್ಪೆಟ್ ಬಂದ್ ಮಾಡಿಸಿದ್ದೇನೆ. ಇವಾಗ ಒಂದು ಇಸ್ಪೆಟ್ಟಲ್ಲಿ ಕೂಡ ಸ್ಟ್ಯಾಂಡ್ ಆಗಿ ಸಿಗೋದಿಲ್ಲ. ಬೇಕಾದ್ರೆ ಹೋಗಿ ಯಾರಾದ್ರೂ ಹಿನ್ನೆಲೆ ಹೋಗ್ಬೇಕಾದ್ರೆ ಸಾಕ್ಷಿ ಕೇಳಬಹುದು. ಅದು ಆದ ನಂತರ ಕರ್ನಾಟಕ ರಾಜ್ಯ ಟ್ಯಾಕ್ಸಿ ಚಾಲಕರ ಮಜದೂರ ಸಂಘ ಹುಬ್ಬಳ್ಳಿಯಿಂದ ಹುಡ್ಕೊಂಡು ಬಂತು. ಆವಾಗ ಅವ್ರು ನಮ್ಮ ಹತ್ರ ಬಂದು ಜಾಯ್ನಿಂಗ್ ಕೇಳಿದ್ರು, ಜಾಯ್ನಿಂಗ್ ಆದ್ವಿ. ಆದ್ರೆ ಕೂಡ ನಾನು ಯಾವುದೋ ನಿರ್ಧಾರ ನಾನು ಸ್ವತಃ ನಿರ್ಧಾರ ತಗೋತಿರ್ಲಿಲ್ಲ. ನನ್ನ ಆತ್ಮೀಯ ಮಿತ್ರ ರಾಜು ಪತ್ಮರವ್ರು ಇದ್ರು. ನಾನು ಅವ್ರಿಗೆ ಕೇಳ ನೀನ್ ಬಂದಪ್ಪ ಹೆಂಗ್ ಮಾಡೋಣ ಅಂತ ಹೇಳಿ, ಸರಿ ಆಯ್ತು ಜಾಯ್ನ್ ಆಗುವ ಅಂತ ಹೇಳಿದ್ರು. ಅದರಲ್ಲಿ ಜಾಯ್ನ್ ಆದಾಗ ನನ್ನ ರಾಜ್ಯ ಉಪಾಧ್ಯಕ್ಷರಾಗಿ ಮಾಡಿದ್ರು. ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ರಾಯಚೂರು ಜಾಫರ್ ಸಾದಿಕ್ ಅವರು ನನಗೆ ಪರಿಚಯ ಆಗಿರೋರು. ನಿಜಾನ ಅಲ್ಲಿಂದ ಜಾಫರ್ ಸಾದಿಕ್ ಅವರು ನನಗೆ ಇಲ್ಲಿಯವರೆಗೂ ಪರಿಚಯದಲ್ಲಿದ್ದಾರೆ, ಟಚ್ನಲ್ಲಿದ್ದಾರೆ, ಎಲ್ಲ ಕಡೆ ಕೆಲಸ ಮಾಡ್ಕೊತಿದ್ದೀವಿ. ಅದು ಆದ ನಂತರ ಮುಂದೆ ಆ ಸಂಘ ನಡೆಸ್ಕೊಂಡು ಹೋಗಲಿಲ್ಲ. ಅಲ್ಲಿಂದ ಅವರು ಡಿವೈಡ್ ಆದ್ರು, ನಾವು ಡಿವೈಡ್ ಆದ್ವಿ. ಸಂಘರ್ಷ ಮಹಾನ್ ಚಾಲಕ್ ಸಂಸ್ಥಾ ಅಂತ ಹೇಳಿ ಮಹಾರಾಷ್ಟ್ರದಿಂದ ಹುಟ್ಟಿದ ಸಂಘಟನೆ ಬಂತು. ಅದರಲ್ಲಿ ಜಾಯ್ನಿಂಗ್ ಮಾಡಿಕೊಂಡು ನನ್ನನ್ನು ರಾಜ್ಯ ಅಧ್ಯಕ್ಷನಾಗಿ ಅದರಲ್ಲಿ ನೇಮಕ ಮಾಡಿದ್ರು. ಅದು ಆದ ನಂತರ ಒಂದೇ ಮಹಾನ್ ಚಾಲಕ್ ಮಾಲಕ್ ಸಾಮಾಜಿಕ ಸಂಘ ಕಾರ್ಯಕ್ಷೇತ್ರ ಭಾರತ